ಉಪ್ಪು, ಉಪ್ಪಿನಕಾಯಿ, ಚಟ್ನಿ, ಪಲ್ಯ ಬರುವ ಹೊತ್ತಾಯಿತು. 12:15. ನನ್ನ ಮಾತು ಆರಂಭಿಸಿದ 2 ನಿಮಿಷಕ್ಕೆ ಸಾಕು ಅಂತಂದು ಮಾತನ್ನು ಮುಗಿಸ್ತೇನೆ. ಯಾಕಂದ್ರೆ ಬೇರೆ ಬೇರೆ ಕಡೆಗೆ ಮಾತಾಡಿದ ಅನುಭವ ಇರೋದ್ರಿಂದ ಹೇಳ್ತಿರೋದು. ಮೈಕ್ ಮುಂದೆ ನಿಂತ್ಕೊಂಡು ಮಾತಾಡುವವರಿಗೆ 2 ಬಾರಿ ಚಪ್ಪಾಳೆ ಬೀಳುತ್ತೆ. ಒಂದು ಚೆನ್ನಾಗಿ ಮಾತಾಡ್ತಾ ಇದ್ದಾಗ ಇನ್ನೊಂದು ಮಾತು ಮುಗಿಸೋದಿಲ್ಲಲ್ಲ ಅನ್ನೋ ಕಾರಣಕ್ಕೆ ಚಪ್ಪಾಳೆ ಬೀಳೋದು. ಹಾಗಾಗಿ 2ನೇ ಚಪ್ಪಾಳೆ ಖಂಡಿತ ಇವತ್ತು ನನಗೆ ಬೀಳುವ ಸಾಧ್ಯತೆ ಇಲ್ಲ ಅಂತ ಅಂದುಕೊಡ್ತೇನೆ. ಯಾಕಂದ್ರೆ ಅದಕ್ಕಿಂತ ಮೊದಲೇ ನಾನು ಮಾತನ್ನು ಮುಗಿಸ್ತೇನೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಾನು ಇಲ್ಲಿವರೆಗೆ ಬರುವಾಗ ಇಷ್ಟು ಹೊತ್ತುಗಳವರೆಗೆ ನನಗೆ ಕೊಟ್ಟಿರೋ ವಿಷಯ ತುಂಬಾ ಚೆನ್ನಾಗಿತ್ತು, ಮಾತಾಡಬಹುದು ಅಂತ ಅಂದುಕೊಳ್ತಾ ಇದ್ದೆ. ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತಾಡುವ ಕ್ಷಣದವರೆಗೂ ಒಂದು ಭರವಸೆ ಇತ್ತು, ನನ್ನ ಮಾತಿಗೆ ಒಂದು ಸ್ವಲ್ಪ ಬೆಲೆ ಇರಬಹುದು ಅಂತ. ಅದು ಈಗ ಅನ್ನಿಸ್ತಾ ಇದೆ ನಾನು ಮಾತಾಡೋದು ವ್ಯರ್ಥ ಅಂತ. ಯಾಕಂದ್ರೆ ಇಷ್ಟು ಸನ್ಮಾನಗಳಾಯಿತು. ಆಮೇಲೆ ಶಿಕ್ಷಣಾಧಿಕಾರಿಗಳು ಈ ವಲಯದ ಪ್ರಗತಿಯನ್ನ ಹೇಳಿದ್ರು. ಇಂತಹ ಶಾಲೆಯಲ್ಲಿ ನಾನು ಧನಾತ್ಮಕ ಚಿಂತನೆ ಬಗ್ಗೆ ಮಾತಾಡುವ ಅನಿವಾರ್ಯತೆ ಇದೆಯಾ ಅಂತ ನನಗೆ ಪ್ರಶ್ನೆ ಬಂತು. ಈಗ ಯಾರಿಗೆ ಹೇಳ್ಬಹುದು ಅಂದ್ರೆ, ಗೊತ್ತಿಲ್ಲದೆ ಇದ್ದವರಿಗೆ ಹೇಳ್ಬಹುದು, ಗೊತ್ತಿದ್ದವರಿಗೆ ಹೇಳುವ ಅನಿವಾರ್ಯತೆ ಇರೋದಿಲ್ಲ ಸಾಮಾನ್ಯವಾಗಿ. ಆದ್ರೆ ಸುಮಾರು 13-14 ವರ್ಷಗಳ ಹಿಂದೆ ಈ ವೇದಿಕೆಯಲ್ಲಿ ನಾನು ನಾಟಕ ಮಾಡ್ತಾ ಇದ್ದ ನೆನಪಿದೆ. ನನಗೆ ಪಾಠ ಮಾಡಿದ ಕಮರಲ್ಲ ಸರ್ ಇದ್ದಾರೆ, ಹಿಂದಿ ಗಣಿತವನ್ನು ಬೋಧಿಸಿದ ಆಶಾ ಮೇಡಮ್ ಇದ್ದಾರೆ, ಇಲ್ಲಿಯೇ PUC ಮಾಡಿದಾಗ ನನಗೆ ಇತಿಹಾಸವನ್ನು ಬೋಧಿಸಿದ ಗಣೇಶ್ ಸರ್ ವೇದಿಕೆ ಮೇಲಿದ್ದಾರೆ. ಹಾಗಾಗಿ ಇದು ಒಂದೇ ಕಾರಣಕ್ಕೆ ನಾನು ಎಲ್ಲ ವಿಷಯವನ್ನ ಬದಿಗಿಟ್ಟು ಈ ಶಾಲೆಗೆ ಬರಬೇಕು ಅಂತ ಯೋಚನೆ ಮಾಡಿದೆ. ಮದುವೆ ಆಗಿ ಹೋದ ಮೇಲೆ ಹೆಣ್ಣಿಗೆ ಗಂಡನ ಮನೆ ತುಂಬಾ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಆದರೆ ತವರು ಮನೆಗೆ ಬರಬೇಕು ಅಂತಂದಾಗ ಅದು ಏನೋ ಒಂಥರ ಹೊಸ ಆಸೆ, ಆಕಾಂಕ್ಷೆ ಎಲ್ಲ ಇರುತ್ತೆ. ಹಾಗೆ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇರೋದು ಉಡುಪಿಯಲ್ಲಾದ್ರೂ ಕೂಡ ಇದು ನನ್ನ ಊರಿನ ಶಾಲೆ. ಮತ್ತು ನಾನು ಇವತ್ತು ಈ ಹಂತಕ್ಕೆ ಬಂದಿದ್ದೇನೆ ಅಂತಂದ್ರೆ ಈ ಶಾಲೆ ಮತ್ತು ಈ ಶಾಲೆಯಲ್ಲಿ ನನಗೆ ಕಲಿಸಿದ ಶಿಕ್ಷಕರು, ಸುತ್ತಮುತ್ತಲಿನ ಎಲ್ಲ ಹಿರಿಯರು, ನನ್ನನ್ನು ಬಾಲ್ಯದಿಂದ ನೋಡಿದ ಅನೇಕ ಹಿರಿಯರು ಈ ವೇದಿಕೆಯಲ್ಲಿದ್ದಾರೆ. ಅವರು ಮುಂದೆ ಮಾತಾಡೋದಕ್ಕೊಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ವಿನಂತಿ ಏನು ಅಂದ್ರೆ, ನಾನು ಮಾತು ಮುಗಿಸೋದಕ್ಕೆ ಸರಿಯಾಗಿ 2 ನಿಮಿಷದ ಮೊದಲು ನನಗೆ ನೆನಪು ಮಾಡಿ ಅಂತ ವಿನಂತಿ ಮಾಡಿಕೊಡ್ತೇನೆ. ಯಾಕಂದ್ರೆ ಈ ಹೊತ್ತಿನಲ್ಲಿ ನಿಮ್ಮನ್ನ ದಂಡಿಸೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಹೇಳುವುದಕ್ಕೆ ವಿಷಯಗಳು ತುಂಬಾ ಇರಬಹುದು. ಕಥೆಗಳ ಮೂಲಕ ಧನಾತ್ಮಕ ಚಿಂತನೆ ಅನ್ನೋ ಒಂದು ವಿಷಯದ ಬಗ್ಗೆ ಸುಮಾರು 1 ವಾರದವರೆಗೆ ಬೇಕಾದ್ರೂ ಮಾತಾಡಬಹುದು. ಆದ್ರೆ ಮಾತಾಡೋದಕ್ಕೆ ತೊಡಗಿದ್ರೆ ಎಷ್ಟು ಹೊತ್ತು ಮಾತಾಡಬೇಕು, ಮಾತಾಡೋದಕ್ಕೆ ಕೇಳಿಸ್ಕೊಳ್ತಾ ಇರುವವರ ಸ್ಥಿತಿ ಹೇಗಿದೆ ಅಂತ ಗಮನಿಸಬೇಕಾಗತ್ತೆ. ಆ ಕಾರಣಕ್ಕೆ ಬಹಳ ಪ್ರಮುಖವಾದ ಒಂದು 3-4 ವಿಷಯವನ್ನು ಮಾತ್ರ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚು ವಿವರಗಳನ್ನ ಹೇಳೋದಕ್ಕೆ ಮುಂದಾಗೋದಿಲ್ಲ. ಕೆಲವು ಸಣ್ಣ ಸಣ್ಣ ಕಥೆಗಳನ್ನು ತಮ್ಮ ಮುಂದೆ ಇಡ್ತೇನೆ. ಆ ಕಥೆಗಳೇ ತಮಗೆ ವಿಷಯವನ್ನು ಸ್ಪಷ್ಟಪಡಿಸುತ್ತೆ ಅಂತ ಅಂದುಕೊಳ್ತೇನೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಒಂದು ಪ್ರಸಿದ್ಧವಾದ ಹೆಸರು ಥಾಮಸ್ ಚಾಟರ್ಟನ್ ಅಂತ. ಆತನಿಗೆ 5 ವರ್ಷ ಇರುವಾಗ ಅವನು ತನ್ನ ಅಕ್ಕನ ಹತ್ರ ಹೇಳ್ತಾನೆ, ನನಗೊಂದು ಗಿಫ್ಟ್ ಕೊಡಬೇಕು ಹುಟ್ಟಿದ ಹಬ್ಬಕ್ಕೆ. ಆ ಗಿಫ್ಟ್ ಏನು ಅಂತಂದ್ರೆ, ಒಂದು ಖಾಲಿ ಆಗಿರುವ ಕಾಫಿ ಕಪ್, ಏನು ಬರೆದಿರಬಾರ್ದು ಮತ್ತು ಯಾವುದೇ ಚಿತ್ರ ಇರಬಾರ್ದು. ಖಾಲಿಯಾಗಿರುವ ಕಾಫಿ ಕಪ್ ನಲ್ಲಿ ಒಂದು ಸುಂದರವಾದ ದೇವತೆಯ ಚಿತ್ರವನ್ನು ಬಿಡಿಸಬೇಕು. ಆ ದೇವತೆಯ ಕೈಗೆ ಒಂದು ತುತ್ತೂರಿಯನ್ನು ಬಿಡಿಸಬೇಕು. ಆ ತುತ್ತೂರಿಗೆ ನನ್ನ ಹೆಸರನ್ನ ಹೇಳೋದಕ್ಕೆ ನೀನು ಹೇಳಬೇಕು ಅಂತ ಹೇಳ್ತಾನೆ ಥಾಮಸ್ ಚಾಟರ್ಟನ್ ಅಂತ. ಅವನು ಬೆಳೀತಾನೆ. ಸುಮಾರು 17 ವರ್ಷದ ಹುಡುಗ, ತುಂಬಾ ಪ್ರತಿಭಾವಂತ ಹುಡುಗ, ಒಳ್ಳೊಳ್ಳೆಯ ಲೇಖನಗಳನ್ನ ಬರೀತಾನೆ. ಇವತ್ತು ಬಹುಶಃ ಇಂಗ್ಲಿಷ್ ಸಾಹಿತ್ಯದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರುವವರಿಗೂ ಥಾಮಸ್ ಚಾಟರ್ಟನ್ನ ವಿಷಯದ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಯಾಕಂದ್ರೆ ಜಾನ್ ಕೀಟ್ಸ್ ಅನ್ನುವಂತಹ ಒಬ್ಬ ಪ್ರಸಿದ್ಧ ಕವಿಯ ಬಗ್ಗೆ ಇವನು ಪ್ರಭಾವವನ್ನು ಬೀರಿದಂತಹ ಒಬ್ಬ ಹುಡುಗ. ಎಲ್ಲ ಪತ್ರಿಕೆಗಳಲ್ಲಿ ಅವನ ಲೇಖನ ಪ್ರಕಟ ಆಗುತ್ತೆ. ಆದ್ರೆ ಯಾವ ಪತ್ರಿಕೆಯವರು ಅವನ ಹೆಸರನ್ನು ಹಾಕೋದಿಲ್ಲ, ಅವನಿಗೆ ಹಣ ಕೊಡೋದಿಲ್ಲ. ತುಂಬಾ ನೋಡ್ದ, ಅವನಿಗೆ ಒಂದು ರೀತಿ ಕೀಳರಿಮೆ ಆರಂಭ ಆಯಿತು. ಯಾರು ನನ್ನನ್ನು ಗುರುತಿಸ್ತಾ ಇಲ್ಲ, ಯಾರು ಹೊಗಳ್ತಾ ಇಲ್ಲ, ಹೆಸರನ್ನು ಹೇಳ್ತಾ ಇಲ್ಲ. ಹೀಗಿರುವಾಗ ಏನ್ ಮಾಡೋದು ಅಂತ ಅವನು ಲಂಡನ್ ನಗರಕ್ಕೆ ಬರ್ತಾನೆ. ಲಂಡನ್ ನಗರಕ್ಕೆ ಬಂದು ಸುಮಾರು 9 ದಿನಗಳ ಕಾಲ ಇಡೀ ನಗರವನ್ನೆಲ್ಲ ತಿರುಗಾಟ ಮಾಡ್ತಾನೆ. 9ನೇ ದಿನ ಅವನು ನಗರದಿಂದ ತನ್ನ ಅಪಾರ್ಟ್ಮೆಂಟ್ಗೆ ಬರುವಾಗ ಒಂದು ಸಣ್ಣ ವಿಷದ ಬಾಟಲ್, ಆರ್ಸೆನಿಕ್ ಅಂತ ಅದರ ಹೆಸರು, ವಿಷದ ಬಾಟಲ್ ಅನ್ನು ತಗೊಂಡು ಬರ್ತಾನೆ. ತಗೊಂಡು ಬಂದು ಅವ್ನು ಬರೆದಿದ್ನಲ್ಲ ಆ ಎಲ್ಲ ಬರಹಗಳನ್ನ
ಅವನ ಕಣ್ಮುಂದೆ ಇಟ್ಟುಕೊಂಡು ಬೆಂಕಿ ಹಚ್ಚಿ ಸುಡ್ತಾನೆ. ಸುಟ್ಟ ಮೇಲೆ ಆರ್ಸೆನಿಕ್ ಅನ್ನುವ ವಿಷದ ಬಾಟಲಿನಿಂದ ವಿಷವನ್ನು ಕುಡಿದು ಸಾಯ್ತಾನೆ. ಕೇವಲ 17 ವರ್ಷ. ಅವನು ಸತ್ತ ಒಂದು ಅರ್ಧ ಗಂಟೆಯಲ್ಲಿ ಒಬ್ಬ ಶ್ರೀಮಂತ ಒಂದು ದೊಡ್ಡ ಚೀಲದಲ್ಲಿ ಹಣವನ್ನು ತುಂಬಿಕೊಂಡು ಬರ್ತಾನೆ. ಅವನ ಎಲ್ಲ ಬರಹವನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಬೇಕು ಅಂತ. ಬರಹ ಸುಟ್ಟು ಹೋಗಿತ್ತು, ವ್ಯಕ್ತಿ ಸತ್ತು ಹೋಗಿದ್ದ. ಇದು ಈ ಕಥೆ ಇಷ್ಟ ಹೇಳುತ್ತೆ. ಅಂದ್ರೆ ಧನಾತ್ಮಕ ಚಿಂತನೆಯನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ದೊಡ್ಡ ಅಡ್ಡಿ ಆಗಿರೋದು ಯಾವುದು ಅಂತಂದ್ರೆ ನಮ್ಮಲ್ಲಿರುವ ಕೀಳರಿಮೆ. ಶಿಕ್ಷಣಾಧಿಕಾರಿಗಳು ಸುಮಾರು ಮಾತುಗಳನ್ನು ಹೇಳಿದ್ರು, ಅದು ನಿಮಗೆ ಮನಸ್ಸಿಗೆ ನಾಟಿದೆ ಅಂತ ನಾನು ಭಾವಿಸ್ತೇನೆ. ಬಹಳ ಔಚಿತ್ಯಪೂರ್ಣವಾಗಿ ಅವರು ಮಾತಾಡಿದ್ದಾರೆ. ಕೀಳರಿಮೆ ಇತ್ತು ಅಂತಂದ್ರೆ ನಮಗೆ ಏನನ್ನು ಕೂಡ ಮಾಡೋದಕ್ಕಾಗೋದಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅಮಂತ್ರಂ ಅಕ್ಷರಂ ನಾಸ್ತಿ, ನಾಸ್ತಿ ಮೂಲಂ ಅನೌಷಧಂ, ಅಯೋಗ್ಯ ಪುರುಷೋ ನಾಸ್ತಿ, ಯೋಜಕಸ್ತತ್ರ ದುರ್ಲಭ ಅಂತ. ಮಂತ್ರಗಳಾಗದೇ ಇರುವ ಅಕ್ಷರಗಳು ಯಾವುದೂ ಇಲ್ಲ, ಔಷಧಕ್ಕೆ ಬರದೇ ಇರುವಂತಹ ಯಾವುದೇ ಗಿಡಮೂಲಿಕೆಗಳಿಲ್ಲ. ಹಾಗೆ ಪ್ರಪಂಚದಲ್ಲಿ, ಇದನ್ನು ನೀವು ಕೇಳಬೇಕು ವಿದ್ಯಾರ್ಥಿಗಳು, ಪ್ರಪಂಚದಲ್ಲಿ ಅಯೋಗ್ಯ ಪುರುಷರು ಅಂತ ಹೇಳಿದ ಒಂದೇ ಒಂದು ವ್ಯಕ್ತಿಯೂ ಕೂಡ ಇಲ್ಲ. ಎಲ್ಲರೂ ಯೋಗ್ಯತಾವಂತರೇ, ಎಲ್ಲರೂ ಪ್ರತಿಭಾವಂತರೇ. ಹಾಗಾದ್ರೆ ಯಾರು ಇರೋದು ನಮ್ಮಲ್ಲಿ ಅಂತಂದ್ರೆ, ಯಾರಲ್ಲಿ ಯಾವ ಪ್ರತಿಭೆ ಇದೆ ಅಂತ ಗುರುತಿಸುವವರು ನಮ್ಮಲ್ಲಿ ಇಲ್ಲ, ಅಥವಾ ಇದ್ದವರು ಕಡಿಮೆ ಇದ್ದಾರೆ ಅಂತ. ಯೋಜಕಸ್ತತ್ರ ದುರ್ಲಭ ಅಂತ. ಈಗ ಕಣ್ಣು ನೋಡುವ ಕೆಲಸವನ್ನು ಮಾಡುತ್ತೆ, ಕಿವಿ ಕೇಳುವ ಕೆಲಸವನ್ನು ಮಾಡುತ್ತೆ. ಕಣ್ಣಿನ ಹತ್ರ ನಾಳೆಯಿಂದ ನೀನ್ ನೋಡ್ಬೇಡ ಕೇಳಬೇಕು ಅಂತಂದ್ರೆ, ಅಥವಾ ಕಿವಿ ಹತ್ರ ನೀನ್ ಕೇಳಿಸ್ಕೊಳ್ಬೇಡ ನೋಡಬೇಕು ಅಂತಂದ್ರೆ, ಹಾಗೆ ಹೇಳಿದವನು ಅಪ್ರಯೋಜಕನಾಗುತ್ತಾನೆ, ಬೇರೆ ಇನ್ನೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಜಗತ್ತಿನಲ್ಲಿ ಪರಿಹಾರಕ್ಕೆ ಒಳಗಾಗದೇ ಇರುವ ಯಾವ ಸಮಸ್ಯೆಯೂ ಕೂಡ ಇಲ್ಲ. ಇನ್ನೊಂದು, ಎಲ್ಲ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಈ ಕಥೆ ನಿಮ್ಗೆ ಅದನ್ನ ಸೂಚಿಸುತ್ತೆ. ಅಷ್ಟು ಪ್ರತಿಭಾವಂತನಾದ ಹುಡುಗ ತನ್ನ ಜೀವನವನ್ನು ಕೊನೆಗಾಣಿಸ್ಕೊಂಡಿದ್ದು ಯಾಕೆ ಅಂತಂದ್ರೆ, ತನ್ನನ್ನು ಗುರುತಿಸ್ತಾ ಇಲ್ಲ, ಯಾರು ನನ್ನನ್ನ ಹೊಗಳ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಷ್ಟು ಒಳ್ಳೆಯ ಕವಿ, ತುಂಬಾ ಒಳ್ಳೆಯ ಬರಹಗಳನ್ನ, ವಿಮರ್ಶೆ ಬರಹಗಳನ್ನ ಕೊಟ್ಟಂತಹ ಒಬ್ಬ ಹುಡುಗ ಥಾಮಸ್ ಚಾಟರ್ಟನ್ ತೀರ್ಕೊಳ್ಳುವಾಗ ಕೇವಲ 17 ವರ್ಷ ವಯಸ್ಸು. ಇದೊಂದು ಮುಖ್ಯವಾದ ವಿಷಯ. ಆಮೇಲೆ ನಮ್ಮಲ್ಲಿ ತುಂಬಾ ಕೀಳರಿಮೆಗಳಿರುತ್ತೆ. ಯಾವೆಲ್ಲ ರೀತಿಯ ಕೀಳರಿಮೆಗಳಿರುತ್ತೆ ಅಂದ್ರೆ, ಜಾತಿ. ನಾವು ಯಾವುದೋ ಜಾತಿಯಲ್ಲಿ ಹುಟ್ಟು ಬಿಟ್ಟಿದ್ದೇವೆ, ನಮ್ಗೆ ಈ ಜಾತಿಯಲ್ಲಿದ್ರೆ ಒಳ್ಳೆಯ ಬೆಲೆ ಇಲ್ಲ, ನಮ್ಮನ್ನು ಯಾರು ಗುರುತಿಸೋದಿಲ್ಲ, ಜಾತಿಯ ಕಾರಣದಿಂದ ನಮ್ಮನ್ನು ದೂರ ಇಡ್ತಾರೆ ಅಂತ. ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನುಲಿದಾತನೇ ಜಾತ ಸರ್ವಜ್ಞ ಅಂತ. ಅಂದ್ರೆ ನಾವು ಎಲ್ಲಿ ಹುಟ್ಟಿದ್ದೇವೆ ಅಂತ ಹೇಳೋದಿಲ್ಲ. ಕಮಲ ಹುಟ್ಟೋದು ಕೆಸರಿನಲ್ಲಿ, ಆದ್ರೆ ಕಮಲಕ್ಕೆ ಎಲ್ಲ ಹೂಗಳಿಗಿಂತ ಶ್ರೇಷ್ಠವಾದ ಒಂದು ಗೌರವವನ್ನು ನಾವು ಕೊಡುತ್ತೇವೆ. ದೇವರ ಮುಡಿಯನ್ನ ಅಲಂಕಾರ ಮಾಡೋದು ಪಂಕಜ. ಪಂಕ ಅಂದ್ರೆ ಕೆಸರು, ಜ ಅಂದ್ರೆ ಜನಿಸಿದ್ದು ಅಂತ ಅರ್ಥ. ಪಂಕದಲ್ಲಿ ಜನಿಸಿದ್ರಿಂದ ಅದಕ್ಕೆ ಕಮಲ ಅಂತ ಹೆಸರು. ಕೆಸರಿನಲ್ಲಿ ಹುಟ್ಟಿದೆ ಅಂದ್ರೆ ಯಾವ ಕಮಲವನ್ನು ಕೂಡ ಯಾರು ಬೇಡ ಅಂತ ಹೇಳೋದಿಲ್ಲ. ಆಮೇಲೆ ಬಡತನದ ಕಾರಣದಿಂದ ಎಷ್ಟೋ ಜನ ದುಃಖಕ್ಕೆ ಒಳಗಾಗ್ತಾರೆ. ಬಡತನ ಅದೊಂದು ಸಮಸ್ಯೆನೇ ಅಲ್ಲ ಅಂತ. ಬಡತನ ಸಮಸ್ಯೆ ಆಗಿತ್ತು ಅಂತಂದ್ರೆ ಅದನ್ನ ಮೀರೋದಕ್ಕೆ ಕೆಲವರು ಸಾಧ್ಯ ಆಗ್ತಾ ಇರಲಿಲ್ಲ. ಎಷ್ಟೋ ಜನರ ಕಥೆಯನ್ನು ನೀವು ಕೇಳಿರ್ತೀರಿ. ಕನ್ನಡದ ಬಹಳ ಶ್ರೇಷ್ಠ ಕವಿ ಬೇಂದ್ರೆಯವರು ಬಡ ಮೇಷ್ಟ್ರಾಗಿಯೇ ಕೊನೆವರೆಗೂ ತಮ್ಮ ಜೀವನವನ್ನು ನಡೆಸಿಕೊಂಡವರು. ಹುಟ್ಟಿದ 9 ಮಕ್ಕಳಲ್ಲಿ 6 ಮಕ್ಕಳನ್ನ ಬಡತನದ ಕಾರಣಕ್ಕೋಸ್ಕರ ಕಳೆದುಕೊಳ್ತಾರೆ. ನೀವೆಲ್ಲ ಈ ಹಾಡನ್ನ ಕೇಳಿರ್ತೀರಿ. ದುರಂತ ಅಂದ್ರೆ ಸಿನಿಮಾದಲ್ಲಿ ಈ ಹಾಡನ್ನ ಬಹಳ ರೊಮ್ಯಾಂಟಿಕ್ ಆಗಿ ಬಳಸ್ಕೊಂಡಿದ್ದಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದಾರ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಅಂತ. ಈ ಪದ್ಯ ಬರೆದಿದ್ದಾಗ ಬೇಂದ್ರೆಯವರ ಸ್ಥಿತಿ ಹೇಗಿತ್ತು ಅಂದ್ರೆ, 5 ಮಕ್ಕಳನ್ನ ಕಳ್ಕೊಂಡು 6ನೇ ಮಗು ಜ್ವರದಿಂದ ಸತ್ತು ಅವರ ಹೆಂಡತಿಯ ತೊಡೆ ಮೇಲೆ ಮಲಗಿತ್ತು. ಆ ಮಗುವಿನ ಮುಖವನ್ನು ನೋಡ್ತಾ ಆ ಹೆಂಡತಿ ಬೇಂದ್ರೆಯವರ ಮುಖ ನೋಡ್ತಾರೆ. ಆಗ ಬೇಂದ್ರೆಯವರು ಹೇಳ್ತಾರೆ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದಾರ ತಿರುಗಿ ನಾ ಹ್ಯಾಂಗ ನೋಡಲಿ ನಿನ್ನ ಅಂತ. ಅಂತಹ ಬೇಂದ್ರೆ ಇವತ್ತು ಶಬ್ದಗಾರುಡಿಗ, ವರಕವಿ ಅಂತೇಳಿ ಉಳಿದಿದ್ದು ಅವರು ಬಡತನವನ್ನ ಲೆಕ್ಕಿಸದೆ ಬದುಕಿದ್ದರಿಂದ ಅಂತ. ಆಮೇಲೆ APJ ಅಬ್ದುಲ್ ಕಲಾಂ ಅವರ ಜೀವನ ಚಿತ್ರಣವನ್ನು ನೀವು ಓದಿರಬಹುದು. ಅವರ ಆತ್ಮಕಥನ ವಿಂಗ್ಸ್ ಆಫ್ ಫೈರ್ ಅಥವಾ ಅಗ್ನಿಯ ರೆಕ್ಕೆಗಳು ಅಂತ. ಆಕಾಶದಲ್ಲಿ ಹಾರಾಡುವಂತಹ ಹಕ್ಕಿಗಳನ್ನು ನೋಡಿ ಮುಂದೊಂದು ದಿನ ತಾನು ಇಂತಹದೊಂದನ್ನು ಕಂಡುಹಿಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಮಿಸೈಲ್ ಮ್ಯಾನ್ ಅಂತ ಕರೆಸ್ಕೊಳ್ತಾರೆ. ದೇಶದ ರಾಷ್ಟ್ರಪತಿಗಳಾಗಿ ಕಾಣಿಸ್ಕೊಳ್ತಾರೆ. ಅನೇಕ ಅದ್ಭುತಗಳಿಗೆ ಸಾಕ್ಷಿ ಆಗ್ತಾರೆ. ಹೀಗೆ ಅನೇಕ ವಿಚಾರಗಳನ್ನು ಹೇಳೋದಕ್ಕೆ ತೊಡಗಬಹುದು. ಇನ್ನು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು, ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಅಂತ ಏನೇನೋ ವಿಚಾರಗಳಿರುತ್ತೆ. ನೀವು ಕೇಳಿದಿರಿ, ಬಹಳ ಪ್ರಸಿದ್ಧವಾದಂತಹ ಸಾಹಿತಿ DVG ಅವರು. DVG ಅವರು 10th ಅಲ್ಲಿ ಗಣಿತದಲ್ಲಿ ಫೇಲ್ ಆದವರು.
ಆದರೆ ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆಯಿಂದ ಕರೆಸ್ಕೊಂಡಿದೆ. ಅದ್ರ ಬಗ್ಗೆ ಅನೇಕ PhDಗಳಾಗಿದೆ ಇವತ್ತು. ಅವರು 10th ಅಲ್ಲಿ ಗಣಿತದಲ್ಲಿ ಫೈಲ್ ಆದರು. ಹಾಗಾದ್ರೆ ತಾವು ಓದಿದ ಮಾಧ್ಯಮ ಸರಿ ಇಲ್ಲ ಅಂತ ಭಾವಿಸೋದೇ ಒಂದು ಕೀಳರಿಮೆ ಅಂತಾದ್ರೆ ಯಾರು ಕೂಡ ಸಾಧನೆ ಮಾಡ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ. ಇನ್ನು ಕೆಲವರಲ್ಲಿ ಇರುತ್ತೆ ಈ ಭಾವನೆ, ನಾನು ನೋಡಕ್ ಚೆನ್ನಾಗಿಲ್ಲ, ನಾನು ನೋಡೋದಕ್ಕೆ ತುಂಬಾ ಕುರೂಪವಾಗಿದ್ದೇನೆ, ಯಾರು ನನ್ನನ್ನು ಇಷ್ಟಪಡ್ತಾ ಇಲ್ಲ, ಈ ತರದ ಕಾರಣಕ್ಕೆ ಒಳಗಾಗ್ತದೆ. ಒಂದು ಪ್ರಸಿದ್ಧವಾದ ಕಥೆಯನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಮುಂದಾಗ್ತೇನೆ. ಉತ್ತರ ಪ್ರದೇಶದಲ್ಲಿ ಹುಟ್ಟಿದಂತಹ ಒಬ್ಬಳು ಹೆಣ್ಣು ಮಗಳು, ತುಂಬಾ ಆಸಕ್ತಿ ಇರುತ್ತೆ ಓದಿನಲ್ಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ತುಂಬಾ ಆಸಕ್ತಿ ಇರುತ್ತೆ, ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ, ವಾಲಿಬಾಲ್ನಲ್ಲಿ, ಫುಟ್ಬಾಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಾಧನೆಯನ್ನು ಮಾಡ್ತಾಳೆ. ಪೊಲೀಸ್ ಆಗಬೇಕು ಅಂತ ಪ್ರಯತ್ನವನ್ನು ಮಾಡಿ ಕೊನೆಯ ಹಂತದ ಪರೀಕ್ಷೆಯನ್ನು ಬರೀಬೇಕು ಅಂತ 2011ರಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ. ರೈಲಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಕಳ್ಳರು ಅವಳ ಹತ್ರ ಇದ್ದಂತಹ ವಸ್ತುಗಳನ್ನು ಕದಿಯೋದಕ್ಕೆ ಹೊರಡ್ತಾರೆ. ಅವಳನ್ನು ಕಸಿಬೇಕು ಅಂತ ಹೋದಾಗ ರೈಲಿನಿಂದ ಅವಳನ್ನು ದೂಕ್ತಾರೆ. ರೈಲಿನಿಂದ ಕೆಳಗೆ ಬೀಳ್ತಾಳೆ. ಬಿದ್ದು ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ರೈಲು ಬಂದು ಅವಳ ಕಾಲ ಮೇಲೆ ಹರಿದುಕೊಂಡು ಹೋಗುತ್ತೆ. ಕೂಗ್ತಾಳೆ. ಅವಳಿಗೆ ಏನಾಯ್ತು ಅಂತ ಗೊತ್ತಾಗೋದ್ರೊಳಗೆ ಅವಳನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. 2 ದಿನ ಅವಳನ್ನು ಯಾರು ನೋಡೋದಕ್ಕೆ ಬರೋದಿಲ್ಲ. ವೈದ್ಯರೇ ಅವಳಿಗೆ ರಕ್ತವನ್ನು ಕೊಡ್ತಾರೆ, ಮನೆಯವರು ಬರ್ತಾರೆ, ಎಲ್ಲ ಕಡೆಗಳಲ್ಲಿ ಸುದ್ದಿ ಆಗುತ್ತೆ. ಇವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾಳೆ. ಇವಳ ಹತ್ರ ಏನು ಸಾಧ್ಯ ಮಾಡೋದಕ್ಕಾಗೋದಿಲ್ಲ, ಇವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧ್ಯ ಮಾಡಿದವಳೇ ಅಲ್ಲ ಅಂತ ನೋಡ್ತಾಳೆ. ಅವಳಿಗೆ ಕಾಲಿಲ್ಲ, ಕಾಲು ಕತ್ತರಿಸಿದ್ದಾರೆ, 2 ಕೂಡ ಕಾಲಿಲ್ಲ. ಅವಾಗ ಅವಳಿಗೆ ಅನಿಸ್ತು ತನ್ನ ಬಗ್ಗೆ ಇದ್ದ ಎಲ್ಲ ಮಾತುಗಳನ್ನ ತಾನು ಮುರಿಬೇಕು, ಸಾಧನೆ ಮಾಡೋದಕ್ಕೆ ನನ್ನ ಹತ್ರ ಇನ್ನೂ ಶಕ್ತಿ ಇದೆ ಅನ್ನೋದನ್ನು ತೋರಿಸ್ಬೇಕು ಅಂತ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ಪ್ರಯತ್ನವನ್ನು ಮುಂದುವರಿಸ್ತಾಳೆ. ಆ ಬೇರೆ ಎಲ್ಲ ವಿವರಗಳನ್ನ ನಾನು ಸ್ವಲ್ಪ ಮುಂದುವರಿಸ್ಕೊಂಡು ಬರ್ತೇನೆ. ಪ್ರಯತ್ನ ಮಾಡಿ ಪರ್ವತವನ್ನು ಹತ್ತಬೇಕು ಅಂತ ದೊಡ್ಡ ಆಸೆ. ಕಾಲುಗಳಿಲ್ಲ ಅವಳಿಗೆ, ಕಾಲುಗಳಿದ್ದವರೇ ಪರ್ವತವನ್ನು ಹತ್ತೋದಕ್ಕಾಗದೆ ತಮ್ಮ ಜೀವನವನ್ನು ಕೊನೆಗಾಣಿಸ್ಕೊಂಡು ಎಷ್ಟೋ ದೃಷ್ಟಾಂತಗಳು ಅವಳ ಕಣ್ಣು ಮುಂದಿತ್ತು. ಹೀಗಿರುವಾಗ ಪರ್ವತವನ್ನು ಹತ್ತಬೇಕು ಅಂತ ಯೋಚನೆ ಮಾಡ್ತಾಳೆ. ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಳೆ. ಎಲ್ಲರೂ ಕೂಡ ಅವಳನ್ನು ಹೀಯಾಳಿಸ್ತಾಳೆ. ಕಾಲಿಲ್ಲ, ಪರ್ವತ ಹತ್ತೋದಕ್ಕೆ ಹೋಗ್ತೀಯಾ, ನಿನಗೆ ತಲೆ ಸರಿ ಇಲ್ಲ ಅಂತ ಎಲ್ಲರೂ ಉತ್ತರವನ್ನು ಹೀಗೆ ಹೇಳ್ತಾ ಇದ್ರು. ಪ್ರಯತ್ನ ಮಾಡಿದ್ದು 2011ರಲ್ಲಿ ಅವಳಿಗೆ ಆ ಘಟನೆ ಆದದ್ದು. 2013ರಲ್ಲಿ ಅವಳು ಮೌಂಟ್ ಎವರೆಸ್ಟ್ ಅನ್ನು ಹತ್ತಾಳೆ. ಕೃತಕ ಕಾಲುಗಳನ್ನು ಇಟ್ಟುಕೊಂಡು ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದ ಪ್ರಥಮ ಅಥವಾ ಪ್ರಪ್ರಥಮ ಮಹಿಳೆ ಅಂತೇಳಿ ಕರೆಸ್ಕೊಳ್ತಾಳೆ. 2014ರಲ್ಲಿ ಅವಳು ತನ್ನ ಸಾಹಸದ ಗಾಥೆಯನ್ನು ಒಂದು ಕೃತಿ ಬರೀತಾಳೆ. ಪ್ರಧಾನಿಗಳು ಅದನ್ನ ಅನಾವರಣ ಮಾಡ್ತಾರೆ. 2015ರಲ್ಲಿ ಅವಳಿಗೆ ಪದ್ಮಶ್ರೀ ಪ್ರಶಸ್ತಿ ಬರುತ್ತೆ. ಅವಳ ಹೆಸರು ಅರುಣಿಮಾ ಸಿನ್ಹಾ. ಕಾಲುಗಳಿಲ್ಲ ಅವಳಿಗೆ, ಪರ್ವತಾರೋಹಣ ಮಾಡೋದು ಕೃತಕ ಕಾಲುಗಳು. ಹತ್ತುವಾಗ ಬಿದ್ದಿರುವ ಶವಗಳನ್ನು ನೋಡ್ತಾಳೆ, ಮಂಜಿನ ಒಳಗೆ ಹೂತೋಗಿರುವ ಶವಗಳನ್ನು ನೋಡ್ತಾಳೆ, ವಾಸನೆ ಬರ್ತಾ ಇರೋ ಶವಗಳನ್ನು ನೋಡ್ತಾಳೆ. ಹತ್ತುವಾಗ ಆಕ್ಸಿಜನ್ ಸಿಲಿಂಡರ್ ಖಾಲಿಯಾಗಿತ್ತು, ಪರ್ವತ ಹತ್ತೋದಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಆಯಿತು. ಅಂತಹದ್ರಲ್ಲಿ ಮೌಂಟ್ ಎವರೆಸ್ಟ್ ಹತ್ತಾಳೆ. ಆಮೇಲೆ ಬೇರೆ ಬೇರೆ ಪರ್ವತಗಳನ್ನು, ದೇಶದ ಬೇರೆ ಬೇರೆ ಪ್ರಮುಖ ಪರ್ವತಗಳನ್ನು ಕೂಡ ಅವಳು ಏರ್ತಾಳೆ. ಹಾಗಾದ್ರೆ ನಮಗೆ ಕಣ್ಣು ಚೆನ್ನಾಗಿದೆ, ಕೈಕಾಲು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನಾವು ಯಾಕೆ ಕೀಳರಿಮೆಯನ್ನ ಇಟ್ಕೊಳ್ಬೇಕು ಅಂತ. ಇನ್ನೊಬ್ಬ ನಿಕೋಲಸ್ ಜೇಮ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಆಸ್ಟ್ರೇಲಿಯಾದವನು. ಅವನು ಹುಟ್ಟುವಾಗಲೇ ಅವನಿಗೆ 2 ಕೈಗಳಿಲ್ಲ. ಕಲ್ಪನೆ ಮಾಡ್ಕೊಳ್ಳಿ, 2 ಕೈಗಳಿಲ್ಲ. ರೋಗಕ್ಕೆ ತುತ್ತಾಗಿ ಅವನಿಗೆ ಹುಟ್ಟುವಾಗಲೇ 2 ಕೈಗಳಿಲ್ಲ. ಮನೆಯವರಿಗೆಲ್ಲ ತೊಂದರೆ ಆಯಿತು, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಎಲ್ಲ ವೈದ್ಯರನ್ನು ಸಂಪರ್ಕ ಮಾಡ್ತಾರೆ. ಅವನಿಗೆ ಕೈ ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಅವನಿಗೆ 5 ವರ್ಷ ಆಗುವಾಗ ಎಲ್ಲರೂ ಕೂಡ ಕೈ ಚೆಲ್ಲಿ ಬಿಡ್ತಾರೆ, ಸಾಧ್ಯವೇ ಇಲ್ಲ ಇವನನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ. ಮನೆಯವರ ಕಷ್ಟವನ್ನು ನೋಡಿ ಅವನಿಗೆ 8 ವರ್ಷ ಆದಾಗ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೊರಡ್ತಾನೆ. ಆಗ ಮನೆಯವರಿಗೆ ಒಂದು ರೀತಿ ಶಾಕ್ ಆಗುತ್ತೆ. ನಾವು ನಮ್ಮ ವರ್ತನೆಯಿಂದ ಮಗನನ್ನ ಕಳ್ಕೊಳ್ಳೋದಕ್ಕೆ ಮುಂದಾಗ್ಬಿಡ್ತೇವಲ್ಲ ಅಂತ ಅನೇಕ ಅಂಗವಿಕಲರು ಮಾಡಿದ ಸಾಧನೆಯನ್ನ ಅವನಿಗೆ ಹೇಳ್ತಾರೆ. ಆವಾಗ ಅವನು ನಿರ್ಧಾರ ಮಾಡ್ತಾನೆ, ತಾನು ಬದುಕಬೇಕು, ಸಾಧನೆ ಮಾಡಬೇಕು ಅಂತ. ಅವನಿಗೆ ನೀರು ತೆಗೆದುಕೊಂಡು ಕುಡಿಯೋದಕ್ಕಾಗೋದಿಲ್ಲ, ಊಟ ಮಾಡೋದಕ್ಕಾಗೋದಿಲ್ಲ, ಜೊತೆಯಲ್ಲಿ ಎಲ್ಲವಕ್ಕೂ ಅವನು ತನ್ನ ಮನೆಯವರನ್ನ ಆಶ್ರಯಿಸಬೇಕು. ಅವನು ಕಾಲುಗಳಿತ್ತು, ಕಾಲುಗಳು ಕೂಡ ಹೇಗಿತ್ತು ಅಂತಂದ್ರೆ ಕೇವಲ ನೆಪ ಮಾತ್ರಕ್ಕೆ ಇತ್ತು. ಅದನ್ನ ನಡೆಯೋದಕ್ಕಾಗಲಿ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕಾಗಲಿ ಸಾಧ್ಯ ಇಲ್ಲ. 2 ಕೈಗಳಿಲ್ಲ. ಸಂಪೂರ್ಣವಾಗಿ ಅವನು ಪರಾವಲಂಬಿಯಾಗಿ ಬದುಕ್ತಾ ಇದ್ದಂತಹ ಒಂದು ಸ್ಥಿತಿ ಇತ್ತು. ಆದ್ರೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಅಂಗವೈಕಲ್ಯವನ್ನೇ ಒಂದು ಚಾಲೆಂಜ್ ಆಗಿ ತೆಗೆದುಕೊಳ್ತಾನೆ. ಎಲ್ಲ ತರದಲ್ಲೂ ಕೂಡ ತಾನು ನಿಧಾನಕ್ಕೆ ಪ್ರಯತ್ನ ಮಾಡ್ತಾ ಕಾಲುಗಳಿಂದಲೇ ಬರವಣಿಗೆಯನ್ನು ಮಾಡೋದಕ್ಕೆ ತೊಡಗುತ್ತಾನೆ. ಕಂಪ್ಯೂಟರ್ನ ಕೀಬೋರ್ಡ್ಗಳನ್ನ ಆಪರೇಟ್ ಮಾಡೋದಕ್ಕೆ ತೊಡಗುತ್ತಾನೆ. ಒಂದೇ ಒಂದು ಚೂರು ಮುಖದ ಮೇಲೆ ಗೆರೆ ಬೀಳದೆ ಇದ್ದ ಹಾಗೆ ಶೇವಿಂಗ್ ಮಾಡ್ಕೊಳ್ಳೋದಕ್ಕೆ ತೊಡಗುತ್ತಾನೆ. ಜೊತೆಗೆ ಸ್ವಿಮ್ಮಿಂಗ್ ಮಾಡೋದಕ್ಕೆ, ಈಜಾಡೋದಕ್ಕೆ ತೊಡಗುತ್ತಾನೆ. ತುಂಬಾ ಕಷ್ಟಪಡ್ತಾನೆ. ಹಾಗೆ ಕಷ್ಟಪಡ್ತಾ ಎಲ್ಲ ವಿಭಾಗದಲ್ಲೂ ಕೂಡ ಸಾಧನೆ ಮಾಡ್ತಾನೆ.
ಆ ವ್ಯಕ್ತಿಗೆ ಅನೇಕ ಪ್ರಶಸ್ತಿಗಳು ಬರುತ್ತೆ, ಜೊತೆಗೆ ಅನೇಕ ಕಡೆಯಿಂದ ಅವನಿಗೆ ಉದ್ಯೋಗದ ಒಂದು ಅವಕಾಶಗಳು ಕೂಡ ಒದಗಿ ಬರುತ್ತೆ. ಜೊತೆಯಲ್ಲಿ ಅವನು ತನ್ನ ಸಾಧನೆಯನ್ನ ಅಂದ್ರೆ ತನ್ನ ಹಾಗೆ ಇದ್ದ ವ್ಯಕ್ತಿಗಳಿಗೆ ಒಂದು ಸ್ಫೂರ್ತಿ ಆಗಲಿ ಅಂತ 2 ಪ್ರಮುಖ ಕೃತಿಗಳನ್ನು ಬರೀತಾನೆ. ಅದರಲ್ಲಿ ಹೇಗೆ ಅಚೀವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಧನೆ ಮೂಲಕ ತೋರಿಸ್ಕೊಡ್ತಾನೆ. ಹಾಗಾದ್ರೆ ಕಾಲುಗಳನ್ನು ಕಳೆದುಕೊಂಡವನು ಪರ್ವತವನ್ನು ಹತ್ತೋದಕ್ಕಾಗತ್ತೆ, ಕೈಗಳನ್ನು ಕಳೆದುಕೊಂಡವನು ದೊಡ್ಡ ಸಾಧನೆ ಮಾಡ್ತಾನೆ. ಆ ಹುಡುಗನ ಸಾಧನೆ ಎಷ್ಟು ಅಂತಂದ್ರೆ ಸುಮಾರು 24 ದೇಶಗಳಿಗೆ 5 ಖಂಡಗಳಿಗೆ ಅವನು ಪ್ರಯಾಣ ಮಾಡ್ತಾನೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮನಸ್ಸುಗಳಿಗೆ ಸ್ಫೂರ್ತಿಯನ್ನ ಕೊಡ್ತಾನೆ. ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಬೋಧನೆಯನ್ನ ಮಾಡ್ತಾನೆ. ಅಂತಹ ಪ್ರಸಿದ್ಧ ಹುಡುಗ, ಅವನ ಸ್ಥಿತಿ ಹೇಗಿತ್ತು ಅಂದ್ರೆ 2 ಕೈಗಳಿಲ್ಲ, ಕಾಲುಗಳಿಗೆ ಜೀವ ಇದ್ರೂ ಇಲ್ಲದೆ ಇರುವಂತಹ ಒಂದು ಸ್ಥಿತಿ. ಇದು ಬಹಳ ಪ್ರಮುಖವಾದಂಥದ್ದು. ಸೋಲಿನ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತೇವೆ. ಥಾಮಸ್ ಆಲ್ವಾ ಎಡಿಸನ್ ನೀವು ಕೇಳಿದಿರಿ, ಬಲ್ಬನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಒಂದೇ ರಾತ್ರಿ ಕಳೆದು ಬೆಳಗಾಗುವಾಗ ಬಲ್ಬನ್ನು ಕಂಡುಹಿಡಿಯಲಿಲ್ಲ. ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಗೊತ್ತಿರೋದು. ಎಷ್ಟು ಬಾರಿ ಪ್ರಯತ್ನ ಮಾಡಿದ ಅಂತಂದ್ರೆ ಪ್ರತಿ ಬಾರಿ ಪ್ರಯತ್ನ ಮಾಡಿದಾಗಲೂ ಕೂಡ ಅವನ ನಿರೀಕ್ಷೆಯ ಮಟ್ಟದ ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸಕ್ಸಸ್ ಅವನಿಗೆ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ನಾವು ಅವನ ಬಗ್ಗೆ ಓದ್ತೇವೆ, ಇವತ್ತು ಅವನ ಸಾಧನೆ ಉಳಿದಿದೆ. ಯಾಕಂದ್ರೆ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾನೆ. ಶಿವರಾಮ್ ಕಾರಂತರ ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಒಂದು ಆತ್ಮಕಥನ ಇದೆ. ಅದರಲ್ಲಿ ಅವ್ರು ಹೇಳ್ತಾರೆ, ಸೋಲೋದನ್ನ ಮೊದಲು ಕಲಿಬೇಕು ಅಂತ. ಗೆದ್ರೆ ಮುಗಿತು, ಮತ್ತೆ ಗೆಲ್ಲೋದಕ್ಕೆ ಇನ್ನೇನು ಇಲ್ಲ. ಸೋತ್ರೆ ಜೀವನದ ಪಾಠ ಸಿಗುತ್ತೆ. ಸೋಲನ್ನ ಅನುಭವಿಸುವುದಕ್ಕೆ ತೊಡಗಬೇಕು, ಅದು ದೊಡ್ಡ ಮಟ್ಟದ ಯಶಸ್ಸನ್ನ ಕೊಡುತ್ತೆ ಅಂತ. ನೀವು ಸಾಧನೆ ಮಾಡಿದ ಯಾವುದೇ ವ್ಯಕ್ತಿಯನ್ನ ಗಮನಿಸಿ, ಯಾರು ಸೋಲದೆ ಗೆದ್ದವರು ಇಲ್ಲವೇ ಇಲ್ಲ. ಸೋತವರು ಗೆದ್ರೆ ಆಗುವಂತಹ ಸುಖ ತುಂಬಾ. ಒಂದು ಸಣ್ಣ ಉದಾಹರಣೆ ಕೊಡಬಹುದು, ನಿಮ್ಮ ಮನಸ್ಸಿಗೆ ಹತ್ರ ಆಗುವಂಥದ್ದು. ಬಸ್ನಲ್ಲಿ ಸೀಟ್ ಇಲ್ಲದೆ ಸುಮಾರು ಒಂದು 2 ಗಂಟೆ ಪ್ರಯಾಣ ಮಾಡಿ ಸೀಟ್ ಸಿಕ್ಕಿದಾಗ ನಿಮ್ಗೆ ಸಂತೋಷ ಆಗುತ್ತಲ್ಲ, ಅದು ನೀವು ಬಸ್ ಹತ್ತಿದ ಕೂಡಲೇ ಸೀಟ್ ಸಿಕ್ಕಿದಾಗ ಆಗುವ ಸಂತೋಷಕ್ಕಿಂತ ಜಾಸ್ತಿ ಆಗಿರುತ್ತೆ. ಅಂತ ಒಂದು ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ಇನ್ನು ಒಂದು ಸಂಗತಿ ಕಥೆಯ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಸಕಾರಾತ್ಮಕ ಚಿಂತನೆಯನ್ನು ಮಾಡೋದು ಎಷ್ಟು ಒಳ್ಳೆಯದು ಅಂತ. ಒಂದು ಮರದ ಕೆಳಗೆ ಕೂತ್ಕೊಂಡಿದ್ದ, ಮಧ್ಯಾಹ್ನದ ಬಿಸಿಲು ಇದೇ ಹೊತ್ತು ಅಂತ ಅನ್ಸುತ್ತೆ, ಬಹುಶಃ ಹಸಿವಾಗ್ತಾ ಇದೆ. ಹಸಿವಾಗ್ತಾ ಇರುವಾಗ ಅವನು ತನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡಿದ, ಈ ಹೊತ್ತಿನಲ್ಲಿ ಈ ಮರದಿಂದ ಕೆಳಗೆ ಒಂದು ರುಚಿಕರವಾದ ಹಣ್ಣು ಬಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ. ಹಾಗೆ ಅಂದ್ಕೊಳ್ತಾ ಇದ್ದಾಗೆ ಅವನ ಕಣ್ಮುಂದೆ 2 ಸಿಹಿಯಾದಂತಹ ಹಣ್ಣುಗಳು ಬಿತ್ತು. ಖುಷಿ ಆಯ್ತು ಅವನಿಗೆ. ತಿಂದ ಮೇಲೆ ಅವನು ಎನಿಸ್ತು, ಮಧ್ಯಾಹ್ನದ ಹೊತ್ತು ಬಂದಿದೆ, ಒಂದು ಒಳ್ಳೆ ಮೃಷ್ಟಾನ್ನ ಭೋಜನ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ. ಅವನ ಕಣ್ಮುಂದೆ ಮೃಷ್ಟಾನ್ನ ಭೋಜನ ಬಂತು. ಮೃಷ್ಟಾನ್ನ ಭೋಜನ ಮಾಡಿದ ಮೇಲೆ ಅವನಿಗೆ ಅನಿಸ್ತು, ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆ, ಒಂದು ಒಳ್ಳೆ ಮೆತ್ತನೆಯ ಹಾಸಿಗೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ. ಮರದಿಂದ ಕೆಳಗೆ ಹಾಸಿಗೆ ಬಂದು ಸಿಕ್ತು. ಹಾಸಿಗೆಯಿಂದ ಎದ್ದ ಮೇಲೆ ಮತ್ತೆ ಅವನಿಗೆ ಅನ್ನಿಸ್ತು, ಒಂದು ಒಳ್ಳೆಯ ಹುಡುಗಿಯೊಂದಿಗೆ ಮದುವೆ ಆಗಬೇಕು, ಜೀವನ ಚೆನ್ನಾಗಿರತ್ತಲ್ಲ ಅಂತ ಅಂದ್ಕೊಂಡ. ಅಷ್ಟೊತ್ತಿಗೆ ಒಬ್ಬ ಹುಡುಗಿ ಹಾರವನ್ನು ಹಿಡ್ಕೊಂಡು ನಿಂತಿದ್ದು, ಮದುವೆ ಕೂಡ ಆಯ್ತು. ಆಗ ಮರದ ಕೆಳಗೆ ಕೂತ್ಕೊಂಡಿದ್ದವನಿಗೆ ಯೋಚನೆ ಬಂತು, ನಾನು ಏನ್ ಕೇಳಿದ್ರು ಈ ಮರ ಕೊಡ್ತಾ ಇದೆ, ಬಹುಶಃ ಈ ಮರದಲ್ಲಿ ಯಾವ್ದು ಭೂತ ಇರಬೇಕು, ಆ ಭೂತ ಇಲ್ಲದೆ ಇದ್ರೆ ಹೀಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡ. ಇಲ್ಲಿವರೆಗೆ ಅವನ ಕ್ರಮ ಒಂದಾಗಿತ್ತು, ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದ್ದ. ಅವನ ಕ್ರಮ ಬದಲಾಯಿತು. ಎಲ್ಲ ಕೊಟ್ಟ ಮೇಲೆ ಭೂತ ಇರಬೇಕು, ಬಹುಶಃ ಆ ಭೂತಕ್ಕೆ ನನ್ನನ್ನು ತಿನ್ನಬೇಕು ಅಂತ ಆಸೆ ಆಗಿರಬಹುದು ಅಂತ ಅಂದ್ಕೊಂಡ. ಜೊತೆಯಲ್ಲಿ ಈ ಮರದ ಮೇಲೆ ಇರುವ ಭೂತ ನನ್ನ ಕಣ್ಣು ಮುಂದೆ ಬಂದ್ರೆ ಏನ್ ಮಾಡೋದು ಅಂತ ಅಂದ್ಕೊಂಡ ಹೊತ್ತಿಗೆ ಅವನ ಕಣ್ಣು ಮುಂದೆ ಮರದ ಭೂತ ಬಂತು. ಬಿಡ್ಲಿಲ್ಲ, ಅವನ ಯೋಚನೆ ಮುಂದುವರಿತು. ನನ್ನ ಕಣ್ಮುಂದೆ ಏನೋ ಮರದ ಭೂತ ಬಂತು, ಎಲ್ಲಾದ್ರೂ ಈ ಭೂತ ನನ್ನನ್ನು ತಿಂದುಬಿಟ್ರೆ ಅಂತ ಅಂದ್ಕೊಂಡ. ಆ ಭೂತ ಅವನನ್ನು ತಿಂತು. ಕತೆ ಸಣ್ಣದಾಗಿದೆ. ಯೋಚನೆ ಹೇಗಿರುತ್ತೆ ಅಂತ ನಾವೆಲ್ಲ ಸಣ್ಣವರಿದ್ದಾಗ ಕೇಳ್ತಾ ಇದ್ವಿ, ಅಸ್ತು ದೇವತೆಗಳು ಅಂತ ಇರ್ತಾರಂತೆ. ನಾವು ಏನ್ ಹೇಳಿದ್ರು ಅವರು ಅಸ್ತು ಅಂತ ಹೇಳ್ತಾರಂತೆ. ಒಳ್ಳೇದು ಹೇಳಿದ್ರು ಅಸ್ತು ಅಂತ ಹೇಳ್ತಾರೆ, ಕೆಟ್ಟದ್ದು ಹೇಳಿದ್ರು ಅಸ್ತು ಅಂತ ಹೇಳ್ತಾರಂತೆ. ಹಾಗಾಗಿ ನಾವು ಯಾವ ತರ ಯೋಚನೆ ಮಾಡ್ತೇವೋ, ನೀವು ಕೇಳಿರ್ಬೋದು, ಪ್ರತಿಧ್ವನಿಯನ್ನು ಮಾಡುವ ಕಲ್ಲುಗಳು ಅದು ಹತ್ತಿರ ಹೋಗಿ ನಿಂತ್ಕೊಂಡ್ರೆ ಅಯ್ಯ ಅಂತ ಹೇಳಿದ್ರೆ ಅದು ಅಯ್ಯ ಅಂತ ಹೇಳುತ್ತೆ, ಎಲವು ಅಂತ ಹೇಳಿದ್ರೆ ಅದು ಎಲವು ಅಂತ ಹೇಳುತ್ತೆ. ಹಾಗೆ ನಾವು ಏನನ್ನು ಯೋಚನೆ ಮಾಡ್ತೇವೋ ನಮ್ಮ ಬದುಕು ಹಾಗೆ ಮುಂದೆ ಸಾಗುತ್ತೆ ಎನ್ನುವಂತಹ ಒಂದು ಸಂಗತಿಯನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು, ಪೆಟ್ಟು ಬಿದ್ದರೆ ಮಾತ್ರ ನಮಗೆ ಬದುಕು ಚೆನ್ನಾಗಿ ಆಗೋದಕ್ಕೆ ಸಾಧ್ಯ. ಬಂಗಾರವನ್ನು ಚೆನ್ನಾಗಿ ಕಾಯಿಸ್ತಾರೆ, ಚೆನ್ನಾಗಿ ಬಡಿತಾರೆ, ಹಾಗಿದ್ದಾಗ ಮಾತ್ರ ಆ ಬಂಗಾರ ಬೆಲೆ ಬಾಳುವಂತಹ ಒಂದು ಒಡವೆ ಆಗುತ್ತೆ. ಯಾವುದೋ ಸಾಮಾನ್ಯವಾದಂತಹ ಒಂದು ಕಲ್ಲನ್ನ ತೆಗೆದುಕೊಂಡು ಒಂದು ಶಿಲ್ಪಿ ಚೆನ್ನಾಗಿ 1000 ಉಳಿ ಪೆಟ್ಟುಗಳನ್ನು ಕೊಟ್ಟು ಅದನ್ನ ಕೆತ್ತಿತಾನೆ. ಕೆತ್ತಿದಂತಹ ಆ ಶಿಲೆ ಶಿಲ್ಪವಾಗುತ್ತೆ, ದೇವಸ್ಥಾನದೊಳಗೆ ಪೂಜೆಯನ್ನು ಪಡ್ಕೊಳ್ಳುತ್ತೆ. ಪೆಟ್ಟು ತಿನ್ಲಿಕ್ಕೆ ಮನಸ್ಸು ಮಾಡದೇ ಇರುವಂತಹ ಕಲ್ಲು ದೇವಸ್ಥಾನದ ಮೆಟ್ಟಿಲಾಗುತ್ತೆ. ದೇವಸ್ಥಾನದ ಮೆಟ್ಟಿಲಾಗುವ ಕಲ್ಲಿಗೆ ದೇವಸ್ಥಾನದ ಗರ್ಭಗುಡಿ ಒಳಗೆ ಕೂತ್ಕೊಂಡು ಪೂಜೆಯನ್ನು ಸ್ವೀಕರಿಸುವ ಯೋಗ ಯಾವತ್ತೂ ಕೂಡ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಪೆಟ್ಟು ತಿನ್ನೋದಕ್ಕೆ ಅದು ಕಷ್ಟಪಡುತ್ತೆ.
ವಜ್ರವನ್ನು ಎಷ್ಟು ಬಾರಿ ಕತ್ತರಿಸ್ತಾರೋ ಅಷ್ಟು ಅದರ ಹೊಳಪು ಚೆನ್ನಾಗಿ ಬರುತ್ತೆ. ಹಾಗಾಗಿ ಕಷ್ಟಪಟ್ಟಾಗ ಮಾತ್ರವೇ ಜೀವನ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ನಾವು ಇವತ್ತಿನ ದೇವರ ಹತ್ರ ಬೇಡ್ಕೊಳ್ಳೋಣ, ಕಷ್ಟವನ್ನ ಕೊಡು ದೇವರೇ ಅಂತ. ಕಷ್ಟ ಇಲ್ಲದೆ ಇರೋ ಬದುಕನ್ನು ಕೊಡು ಅಂತ ಕೇಳೋದು ಬೇಡ, ಕಷ್ಟ ಇರುವ ಬದುಕನ್ನು ಕೊಡು ಅಂತ ಕೇಳೋಣ. ಜೊತೆಗೆ ಕಷ್ಟವನ್ನ ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಕೊಡು ಅಂತ ಕೇಳೋಣ. ಹಾಗೆ ಕೇಳಿದ್ರೆ ನಾವು ನೀವು ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಚರಿತ್ರೆಯ ಭಾಗವಾಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನಿಮ್ಮನ್ನು ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ನೆನಪು ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಬರುತ್ತೆ ಅಂತ. ಬಹಳ ಪ್ರಮುಖವಾಗಿ ಒಂದು ಸಣ್ಣ ಕಥೆಯನ್ನು ಹೇಳಿ ನನ್ನ ಮಾತಿನ ಮುಕ್ತಾಯದ ಹಂತಕ್ಕೆ ಬರ್ತೇನೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಒಂದು ವಾಕ್ಯ. ಈ ವಾಕ್ಯದ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡಬಹುದು. ಒಂದು ಸಣ್ಣ ಕಥೆಯನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ರಾಜ ಇದ್ದ, ಆ ರಾಜನಿಗೆ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಯಾವಾಗ ನೋಡಿದ್ರು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾ ಇದ್ದ. ರಾಜನಿಗೆ ಅವನ ಮಾತನ್ನು ಕೇಳಿ ಕೇಳಿ ಬೇಸರ ಬರ್ತಾ ಇತ್ತು. ಯಾವಾಗ ನೋಡಿದ್ರು ಇದೆ, ಅವನು ಬೇರೆ ಮಾತೇ ಆಡ್ತಾ ಇಲ್ಲ, ಹೇಳ್ತಾ ಇರ್ತಿದ್ದ. ಒಂದಿನ ರಾಜನ ಹತ್ರಕ್ಕೆ ಪ್ರಜೆಗಳೆಲ್ಲ ಬಂದು ದೂರು ಕೊಟ್ಟರು, ಕಾಡಿನಲ್ಲಿ ಮೃಗಗಳೆಲ್ಲ ಜಾಸ್ತಿ ಆಗಿದೆ, ನೀವು ಬಂದು ಬೇಟೆ ಆಡಬೇಕು ಅಂತ. ಹಾಗೆ ಹೇಳಿದಾಗ ಪಕ್ಕದಲ್ಲೇ ಮಂತ್ರಿ ಇದ್ದ. ಮಂತ್ರಿ ಮುಖವನ್ನು ರಾಜ ನೋಡಿದಾಗ ಮಂತ್ರಿ ಹೇಳ್ತಾನೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಕಷ್ಟ ಬಂದಿದೆ ಪ್ರಜೆಗಳಿಗೆ, ಅವ್ರು ಬೇಡ್ಕೊಳ್ಳಿಕ್ಕೆ ಬಂದಿದ್ದಾರೆ, ಆವಾಗಲೂ ಏನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನಲ್ಲ ಅಂತ ಹೇಳ್ಕೊಂಡು, ಸರಿ ಬಾ ನೀನು ಬೇಟೆಗೆ ಬರಬೇಕು ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗ್ತಾರೆ. ಬೇಟೆ ಆಡ್ತಾ ಇರ್ಬೇಕಿದ್ರೆ ಒಂದು ಪ್ರಾಣಿ ಬಂದು ರಾಜನ ಮುಖವನ್ನ ಪರಚಿಬಿಡುತ್ತೆ. ಮುಖದಲ್ಲಿ ರಕ್ತ ಸುರಿತಾ ಇರುತ್ತೆ. ಮಂತ್ರಿಯ ಮುಖವನ್ನು ನೋಡ್ತಾರೆ. ಮಂತ್ರಿ ಆವಾಗಲೂ ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ರಾಜನಿಗೆ ವಿಪರೀತವಾದಂತಹ ಸಿಟ್ಟು ಬಂತು. ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡೋ ಹಾಗಿಲ್ಲ, ಇರ್ಲಿ ಅಂತ ಮತ್ತೆ ಮುಂದೆ ಹೋಗ್ತಾ ಇರಬೇಕಿದ್ರೆ ಇಬ್ರು ಕಟುಕರು ಓಡಿ ಬಂದು ರಾಜನನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಹಿಡ್ಕೊಂಡಾಗ ಬಲಿ ಕೊಡೋದಕ್ಕೆ ಏನೋ ತೀರ್ಮಾನ ಆಗಿರುತ್ತೆ. ಆ ಕಟುಕರಿಗೆ ಬಲಿ ಕೊಡ್ಬೇಕಿದ್ರೆ ಬಲಿ ಕೊಡ್ಬೇಕಾದ ವ್ಯಕ್ತಿಯೋ ಅಥವಾ ಪ್ರಾಣಿಯೋ ಹೇಗಿರಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ. ರಾಜನನ್ನ ನೋಡ್ತಾರೆ, ತುಂಬಾ ಚೆನ್ನಾಗಿದ್ದ, ಮಂತ್ರಿಗಿಂತ ಇವನು ಬಲಿ ಕೊಡೋದಕ್ಕೆ ಯೋಗ್ಯವಾದವನು ಅಂತ ತೀರ್ಮಾನ ಮಾಡಿದ್ರು. ಕರ್ಕೊಂಡು ಹೋಗೋದಕ್ಕೆ ಹೊರಡ್ತಾರೆ. ರಾಜ ಮಂತ್ರಿ ಮುಖ ನೋಡ್ತಾರೆ. ಮಂತ್ರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನೆ. ಸಿಟ್ಟು ಬಂದೋಯ್ತು ರಾಜನಿಗೆ. ಇನ್ನು ಬಲಿ ಕೊಟ್ಟ ಮೇಲೆ ಇನ್ನೇನು ಆಗೋದಕ್ಕೆ ಒಳ್ಳೇದಿದೆ, ಮಂತ್ರಿ ಈಗಲೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾನಲ್ಲ ಅಂತ ಅನ್ಕೊಂಡು, ನನಗೆ ನೀನು ಮುಖ ತೋರಿಸ್ಬೇಡ, ರಾಜ್ಯದಿಂದ ನೀನು ಹೋಗ್ಬಿಡು ಅಂತೇಳಿ ಬಹಿಷ್ಕಾರವನ್ನು ಹಾಕ್ತಾನೆ ರಾಜ. ರಾಜನನ್ನ ಬಲಿ ಕೊಡೋದಕ್ಕೆ ತಗೊಂಡು ಹೋಗ್ತಾರೆ. ಬಲಿಯ ಆ ವಧಾಸ್ಥಾನಕ್ಕೆ ಕಟ್ಟುತ್ತಾರೆ. ಮುಖ್ಯ ವ್ಯಕ್ತಿ ಇದ್ನಲ್ಲ ಆ ಕಟುಕರಿಗೆಲ್ಲ, ಅವನು ಬಂದು ನೋಡ್ತಾನೆ, ಬಲಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತು. ಯಾಕಂದ್ರೆ ಅವನ ದೇಹದಿಂದ ರಕ್ತ ಸುರಿತಾ ಇದೆ. ರಕ್ತ ಸುರಿತಾ ಇರುವ ಪ್ರಾಣಿಯನ್ನು ಬಲಿ ಕೊಡೋದಕ್ಕೆ ಒಳ್ಳೇದಲ್ಲ ಅಂತ ಅವನನ್ನು ಬಿಟ್ಟು ಬಿಡ್ತಾರೆ. ರಾಜ ಸೀದಾ ಅರಮನೆಗೆ ಬರ್ತಾನೆ. ಬಂದ್ಮೇಲೆ ಅವನಿಗೆ ಮಂತ್ರಿಯನ್ನು ನೋಡ್ಬೇಕು ಅಂತ ಅನಿಸ್ತು. ಕರೆಸ್ತಾನೆ, ರಾಜ್ಯದಿಂದ ಹೊರಗೆ ಹೋಗಿದ್ದ ಮಂತ್ರಿಯನ್ನು ಕರೆಸ್ತಾನೆ. ಅಲ್ಲ, ನೀನು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅದು ಹೆಂಗೆ ಹೇಳಿದೆ, ನನಗೆ ಒಳ್ಳೇದಾಗತ್ತೆ ನಿನಗೆ ಹೆಂಗೆ ಗೊತ್ತಿತ್ತು, ಜ್ಯೋತಿಷ್ಯ ಏನಾದ್ರು ಬರುತ್ತಾ ಅಂತ ಕೇಳ್ದ. ಇಲ್ಲಪ್ಪ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಒಂದೇ ವಾಕ್ಯ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಈಗ ನನಗೇನೋ ಒಳ್ಳೇದಾಯ್ತು, ಸರಿ ನಿನಗೆ ಹೆಂಗೆ ಒಳ್ಳೇದಾಯ್ತು, ನಾನು ನಿನ್ನ ಬಹಿಷ್ಕಾರ ಹಾಕಿದ್ದೀನಲ್ಲ ಅಂತ ಕೇಳಿದ ರಾಜ. ಅವಾಗ ಮಂತ್ರಿ ಹೇಳ್ತಾನೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಯಾಕಂದ್ರೆ ನಿನಗೆ ಗಾಯ ಆಗಿತ್ತು ಅನ್ನೋ ಕಾರಣಕ್ಕೆ ನಿನ್ನನ್ನು ಬಿಟ್ಟರು, ನೀನ್ ಬಹಿಷ್ಕಾರ ಹಾಕ್ಲಿಲ್ಲ ಅಂದ್ರೆ ನಿನ್ ಜೊತೆಗೆ ನಾನು ಇರ್ತಾ ಇದ್ದೆ, ನಾನು ಬಲಿ ಆಗ್ತಾ ಇದ್ದೆ. ನಾನು ಬಲಿ ಆಗೋದನ್ನು ತಪ್ಪಿಸಿದ್ ಯಾವುದು ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಒಂದು ಮಾತು. ಅದನ್ನ ಹೇಳಿದ್ರಿಂದ ನಿನಗೆ ನನ್ನ ಮೇಲೆ ಸಿಟ್ಟು ಬಂತು, ನನ್ನನ್ನ ರಾಜ್ಯದಿಂದ ಹೊರಗೆ ಹಾಕಿದೆ, ಅವ್ರು ಯಾರು ನನ್ನನ್ನು ಹಿಡೀಲೇ ಇಲ್ಲ, ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ಆ ಒಂದು ವಾಕ್ಯ ಕಾರಣ ಅಂತ ಅವ್ನು ಹೇಳ್ತಾನೆ. ಈ ನೀರನ್ನು ನಾನು ಬಂದ ತಕ್ಷಣ ಅರ್ಧ ಕುಡಿದಿಟ್ಟಿದ್ದು ಯಾಕೆ ಅಂದ್ರೆ ಒಂದು ಪ್ರಯೋಗವನ್ನು ಮಾಡೋದಕ್ಕೆ ಅಂತ. ಈ ಬಾಟ್ಲ್ ಎಲ್ರಿಗೂ ಕಾಣಿಸ್ತಾ ಇದೆ. ಈ ಬಾಟ್ಲನ್ನು ನೋಡಿದ ಕೂಡ ಎರಡು ಉತ್ತರ ಬರುತ್ತೆ ಸಾಮಾನ್ಯವಾಗಿ. ಎರಡು ಉತ್ತರ ಬರೋದು ಏನು ಅಂತಂದ್ರೆ, ಕೆಲವರು ಹೇಳ್ತಾರೆ ಬಾಟಲ್ ನಲ್ಲಿ ಅರ್ಧ ನೀರು ಇದೆ ಅಂತ ಕೆಲವರು ಹೇಳ್ತಾರೆ. ಹೌದು, ಅರ್ಧ ನೀರಿದೆ. ಇನ್ನು ಕೆಲವರು ಹೇಳ್ತಾರೆ ಅರ್ಧ ನೀರು ಇಲ್ಲ ಅಂತ. ಎರಡು ಸತ್ಯವಾದ ವಿಷಯ. ಅರ್ಧ ನೀರು ಇರೋದು ಹೌದು, ನೀರು ಇಲ್ಲದೆ ಇರೋದು ಹೌದು. ನೀರಿದೆ ಅಂತ ಹೇಳೋದು ಪಾಸಿಟಿವ್ ಥಿಂಕಿಂಗ್ ಆದ್ರೆ, ನೀರು ಇಲ್ಲ ಅಂತ ಹೇಳೋದು ನೆಗೆಟಿವ್ ಥಿಂಕಿಂಗ್. ನಾವು ಯಾವತ್ತೂ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾ ಕಿಡಲಿಗೊಳಗಾಗ್ತದೆ. ಇದೇ ಹೌದಲ್ಲ, ಇದೇ ಹೌದು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇದೊಂದು ಬಿಳಿಯ ಹಾಳೆ. ಈ ಬಿಳಿ ಹಾಳೆಯನ್ನು ತೋರಿಸಿದಾಗ ಎಲ್ಲರೂ ಇಲ್ಲಿ ಏನಿದೆ ಅಂತ ಹೇಳಿದಾಗ ಅದೊಂದು ಕಪ್ಪು ಚುಕ್ಕೆ ಇದೆ ಅಂತ ಹೇಳ್ತಾರೆ. ಇಷ್ಟು ಸಣ್ಣ ಕಪ್ಪು ಚುಕ್ಕೆ ಎಲ್ರಿಗೂ ಕಾಣುತ್ತೆ, ಅದರ ಸುತ್ತಲೆಲ್ಲ ಇರುವ ಬಿಳಿ ಬಣ್ಣ ಯಾರಿಗೂ ಕಾಣಿಸೋದಿಲ್ಲ. ಹಾಗೆ ನಮ್ಮ ಬದುಕು ಕೂಡ ನಾವು ಯಾವುದನ್ನು ಹೇಗೆ ನೋಡುತ್ತೇವೆ ಅನ್ನುವ ಆಧಾರದ ಮೇಲೆ ಮುಂದಾಗುತ್ತೆ. ಕೊನೆಯ ಒಂದು ಮಾತು, ಇವತ್ತಿನ ಶಿಕ್ಷಣಗಳು ಹೇಗಾಗಿದೆ ಅಂತಂದ್ರೆ, ಕೇವಲ ಸರ್ಟಿಫಿಕೇಟ್ ಅನ್ನು ಕೊಡುವಂತಹ ಶಿಕ್ಷಣಗಳಾಗ್ತಾ ಇದೆ. ಹೆಚ್ಚಿನ ಕಡೆಗಳಲ್ಲಿ ಮೌಲ್ಯ ಅನ್ನೋದು ಕಡಿಮೆ ಆಗ್ತದೆ. ಒಂದು ಸಣ್ಣ ಕಥೆ ಅದಕ್ಕೆ. 4 ಜನ ವಿದ್ಯಾರ್ಥಿಗಳು ಗುರುಮಠ, ಇವತ್ತಿನ ಹಾಗೆ ಕೋ ಎಜುಕೇಶನ್ ವ್ಯವಸ್ಥೆ ಇಲ್ಲದೆ ಇರುವ ಒಂದು ಕಾಲ ಅದು, ಗುರುಮಠದಿಂದ ಬರ್ತಾ ಇರ್ತಾರೆ. ಗುರುಮಠದಿಂದ ಬರ್ತಾ ಇರುವಾಗ 4 ಜನ ವಿದ್ಯಾರ್ಥಿಗಳು, 3 ಜನ ಒಂದೊಂದು ವಿಭಾಗದಲ್ಲಿ ಸ್ಪೆಷಲೈಸೇಷನ್ ಅನ್ನು ಪಡ್ಕೊಂಡಿರ್ತಾರೆ. ಒಬ್ಬ ಮೂಳೆಗಳನ್ನೆಲ್ಲ ಒಟ್ಟು ಮಾಡುವಂತಹ ವಿದ್ಯೆಯಲ್ಲಿ ಪರಿಣತ,
ಮತ್ತೊಬ್ಬ ಆ ಮೂಳೆಗಳನ್ನು ಒಟ್ಟು ಮಾಡಿದ ಮೇಲೆ ಅದಕ್ಕೆ ಮಾಂಸ ಚರ್ಮದ ಹೊದಿಕೆಯನ್ನು ಕೊಡುವಂತಹ ಕೆಲಸದಲ್ಲಿ ಇನ್ನೊಬ್ಬ ಪರಿಣತ, ಮೂರನೆಯವನು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತಹ ಕೆಲಸದಲ್ಲಿ ಪರಿಣತ, ನಾಲ್ಕನೆಯವನು ದಡ್ಡ ಅಂದ್ರೆ ಸರ್ಟಿಫಿಕೇಟ್ ಲೆಕ್ಕದಲ್ಲಿ ದಡ್ಡ, ಆದ್ರೆ ಅವನಿಗೆ ಕಾಮನ್ ಸೆನ್ಸ್ ಚೆನ್ನಾಗಿತ್ತು. 4 ಜನ ಬರ್ತಾ ಇರುವಾಗ ಮೂಳೆಗಳೆಲ್ಲ ಬಿದ್ದಿರೋದು ಕಾಣಿಸ್ತು. ಮೊದಲನೇವನು ಏನ್ ಮಾಡ್ದ, ನಾನು ನನ್ನ ವಿದ್ಯೆ ಎಷ್ಟು ನನಗೆ ಹಿಡಿದಿದೆ ಅಂತ ನೋಡ್ಬೇಕು ಅಂತ ಮೂಳೆಗಳನ್ನೆಲ್ಲ ಒಟ್ಟು ಮಾಡ್ದ. ಅವನಿಗೆ ಖುಷಿ ಆಯ್ತು, ನನಗೆ ಶಿಕ್ಷಕರು ಹೇಳ್ಕೊಟ್ಟು ವಿದ್ಯೆ ಚೆನ್ನಾಗಿದೆ ಅಂತ ಅವನಿಗೆ ನಂಬಿಕೆ ಬಂತು. ಎರಡನೇವನು ಏನ್ ಮಾಡ್ದ, ಅದಕ್ಕೆ ಮಾಂಸವನ್ನ, ರಕ್ತವನ್ನ ಮತ್ತು ಚರ್ಮದ ಹೊದಿಕೆಯನ್ನ ಕೊಟ್ಟ, ನನಗೂ ನನ್ನ ವಿದ್ಯೆ ಸಿದ್ಧಿಸಿದೆ ಅಂತ ಸಂತೋಷ ಆಯ್ತು. ಮೂರನೇವನು ಹೊರಟ ಪ್ರಾಣ ಪ್ರತಿಷ್ಠೆಯನ್ನು ಮಾಡೋದಕ್ಕೆ. ಅವಾಗ 4ನೇವನು ತಡೆದು ಹೇಳ್ತಾನೆ, ಬೇಡ, ಪ್ರಾಣ ಕೊಡಬೇಡ. ಯಾಕೆ ಕೊಡಬೇಡ ಅಂತಂದ್ರೆ ಅದು ಹುಲಿಯ ಮಾಂಸ, ಹುಲಿಯ ಮೂಳೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹುಲಿಗೆ ಹಸಿವಾದ್ರೆ ಹುಲ್ಲು ತಿನ್ನೋದಿಲ್ಲ, ಹಾಗಾಗಿ ನಮ್ಮನ್ನ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ, ಇದಕ್ಕೆ ಮಾತ್ರ ಪ್ರಾಣ ಕೊಡಬೇಡ. ಅವ್ನು ಹೇಳ್ದ, ಯಾಕೆ ಕೊಡ್ಬಾರ್ದು, ನಾನು ಪ್ರಾಣ ಕೊಡ್ತೇನೆ, ನನ್ನ ವಿದ್ಯೆಯನ್ನು ನಾನು ತೋರಿಸ್ಕೊಳ್ತೇನೆ ಅಂತ ಹೇಳ್ದ. 4ನೇವನು ಅವ್ನು ಪ್ರಾಣ ಕೊಡೋದಕ್ಕಿಂತ ಮೊದಲೇ ಹೋಗಿ ಮರ ಹತ್ಕೊಂಡ. ಹುಲಿಗೆ ಜೀವ ಬಂತು. ಮೊದಲನೇ 3 ಜನ ಇದ್ರಲ್ಲ, 3 ಜನರನ್ನ ತಿಂದು ತೇಗಿತು. ಮರದ ಮೇಲೆ ಹತ್ಕೊಂಡು ಅವನನ್ನು ಏನು ಮಾಡ್ಲಿಕ್ಕಾಗಲಿಲ್ಲ. ಸುಮಾರು ಹೊತ್ತುಗಳ ಕಾಲ ಕಾದ ಮೇಲೆ ಹುಲಿ ಹೋಯ್ತು. 4ನೇವನು ಸರ್ಟಿಫಿಕೇಟ್ ನಲ್ಲಿ ಅವನು ಬುದ್ಧಿವಂತ ಅಲ್ಲ, ಆದ್ರೆ ಕಾಮನ್ ಸೆನ್ಸ್ ಚೆನ್ನಾಗಿತ್ತು, ಸಾಮಾನ್ಯ ಜ್ಞಾನ ಅನ್ನೋದು ಚೆನ್ನಾಗಿತ್ತು. ಆಮೇಲೆ ಹಿಡ್ಕೊಂಡು ಮರದಿಂದ ಮನೆಗೆ ಹೋದ. ನಮ್ಮ ಇವತ್ತಿನ ಬದುಕು ಹೆಂಗಾಗ್ತದೆ ಅಂತಂದ್ರೆ 100ಕ್ಕೆ 100 ಮಾರ್ಕ್ಸ್ಗಳನ್ನು ಕೊಡ್ತಾ ಇದೆ, ಆದ್ರೆ ಬದುಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇಲ್ಲ. 100ಕ್ಕೆ 99 ಮಾರ್ಕ್ಸ್ ಬಂದವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರ ಮನಸ್ಥಿತಿ ಎಷ್ಟು ಗಟ್ಟಿಯಾಗಿಲ್ಲ. ಸಣ್ಣ ವಿಷಯಕ್ಕೆ 100ಕ್ಕೆ 100 ಬರ್ಬೇಕಿತ್ತು. ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಎಷ್ಟೋ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ಳೋದನ್ನ ನಾವು ಪತ್ರಿಕೆಗಳನ್ನು ನೋಡ್ತೇವೆ. ಅಂದ್ರೆ ನಂಬಿಕೆನೇ ಇಲ್ಲ ಅವರಿಗೆ ಅಂತ ನಮ್ಮ ವಿಶ್ವಾಸದ ಮೇಲೆ. ಹಾಗೆ ಪ್ರತಿಯೊಂದಕ್ಕೂ ಸಾವೇ ಪರಿಹಾರ ಅಂತ ತೀರ್ಮಾನ ಮಾಡೋದಾದ್ರೆ ಪ್ರಪಂಚದಲ್ಲಿ ಇವತ್ತು ಯಾರು ಬದುಕ್ತಾನೆ ಇರಲಿಲ್ಲ. ಬಹುಶಃ ಪ್ರತಿಯೊಬ್ಬರು ಒಂದಲ್ಲ ಒಂದು ಕಾರಣಕ್ಕೆ ಸಾವನ್ನ ಪಡ್ಕೊಳ್ತಾ ಇದ್ರು. ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಲು ಬೇಡಿದು ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರೆ. ನಮ್ಮ ಜೀವನ ಎಷ್ಟು ಪವಿತ್ರವಾದದ್ದು ಅಂತ ಕೇಳಿದ್ರೆ ದಾಸರ ಒಂದು ಕೀರ್ತನೆ ಹೇಳುತ್ತೆ, ಏಸು ಕಾಯಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ನಮ್ಮ ಜನ್ಮ ಸಿಕ್ಕಿದೆ ನಮ್ಗೆ ಅಂದ್ರೆ 84 ಲಕ್ಷ ಜೀವರಾಶಿಯನ್ನ ದಾಟ್ಕೊಂಡು ಬಂದಿರುವಂತಹ ದೇಹ ನಮ್ದು. ಹಾಗಾದ್ರೆ ಇದನ್ನು ಎಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ಬೇಕು, ಎಷ್ಟು ಪುಣ್ಯವನ್ನ ನಾವು ಮಾಡಿರಬೇಕು ಅಂತ ನಾವು ಯೋಚನೆ ಮಾಡಬೇಕು. ಇಂತಹ ಜನ್ಮವನ್ನು ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಕೊನೆಯ ಮಾತುಗಳಿಗೆ ಬರ್ತಾ ಇದ್ದೇನೆ. ಧನಾತ್ಮಕ ಚಿಂತನೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ ನಾವು ಬೇರೆ ವಿಷಯಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕಾದ್ರೆ ನಾವು ನಮ್ಮನ್ನ ಬೇರೆಯವರ ಜೊತೆಗೆ ಕಂಪೇರ್ ಮಾಡೋದನ್ನ, ಹೋಲಿಕೆ ಮಾಡೋದನ್ನ ಮೊದಲು ಬಿಡಬೇಕು. ಒಂದು ಕೈನಲ್ಲಿ 5 ಬೆರಳುಗಳಿವೆ, ಕೈನಲ್ಲಿರುವ 5 ಬೆರಳುಗಳೇ ಸಮಾನವಾಗಿಲ್ಲ. ಕಣ್ಣಿದ್ದ ಹಾಗೆ ಕಿವಿ ಇಲ್ಲ, ಕಿವಿ ಇದ್ದ ಹಾಗೆ ಬಾಯಿ ಇಲ್ಲ, ಕೈ ಇದ್ದ ಹಾಗೆ ಕಾಲಿಲ್ಲ. ನಮ್ಮ ದೇಹದಲ್ಲೇ ಇಷ್ಟೊಂದು ವ್ಯತ್ಯಾಸಗಳಿರುವಾಗ ನಾವು ಪಕ್ಕದಲ್ಲಿದ್ದವರಿಗೆ ಕಂಪೇರ್ ಮಾಡ್ತಾ ಪ್ರತಿಯೊಂದಕ್ಕೂ ನಾವು ನಮ್ಮನ್ನು ಅವರಿಗೆ ಹೋಲಿಕೆ ಮಾಡ್ಕೊಳ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನಾವು ದುರ್ಬಲರಾಗ್ತಾ ಹೋಗ್ತೇವೆ. ಮೀನನ್ನ ನೆಲದ ಮೇಲೆ ಬಿಟ್ಟರೆ ಮೀನಿಗೆ ಈಜೋದಕ್ಕೆ ಸಾಧ್ಯ ಇಲ್ಲ. ನೆಲದ ಮೇಲೆ ಓಡುವ ಪ್ರಾಣಿಯನ್ನ ನೀರಿನಲ್ಲಿ ಬಿಟ್ಟರೆ ಅದಕ್ಕೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಯಾವುದ್ರಲ್ಲಿ ಸಾಮರ್ಥ್ಯ ಇರುತ್ತೋ ಅದರಲ್ಲೇ ವಿಶೇಷವಾದ ಸಾಧನೆ ಮಾಡಿದ್ರೆ ಅವರಿಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದೀರಿ, ಪುಸ್ತಕವನ್ನು ಓದುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಾನೀಗ ಹೇಳಿದ 2 ಕಥೆಗಳು ಈ ಪುಸ್ತಕದಲ್ಲಿರುವಂತಹದ್ದು. ಒಂದು ಅರುಣಿಮಾ ಸಿಂಹ ಅವರ ಕಥೆ, ಇನ್ನೊಂದು ನಿಕೋಲಸ್ನ ಕಥೆ. ಇನ್ನು ತುಂಬಾ ಇಂತಹ ಪುಸ್ತಕಗಳು ಸಿಗುತ್ತೆ. ಜೀವನ ಚರಿತ್ರೆಗಳನ್ನ ಓದಿ. ಸಾಧಕರು ಅನೇಕ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಇಷ್ಟೆಲ್ಲ ಕಷ್ಟ ಇತ್ತ ಇವ್ರ ಜೀವನದಲ್ಲಿ, ಹಾಗಾಗಿ ನಮ್ಮ ಜೀವನದಲ್ಲಿ ಕೇವಲ ಒಂದು ಅರ್ಧ ಮಾರ್ಕ್ಸ್ ಬಂದಿಲ್ಲ ಅನ್ನುವ ಕಾರಣಕ್ಕೆ ನಾವು ಇಷ್ಟೆಲ್ಲ ದುಃಖ ಪಡ್ತೀವಲ್ಲ, ಇದಕ್ಕೆ ಅರ್ಥ ಇದೆಯಾ ಅಂತ ಅನ್ಸುತ್ತೆ. ಆಮೇಲೆ ನಿಮ್ಮ ಸುತ್ತಮುತ್ತ ಸಾಧಕರಿದ್ರೆ ಅನೇಕರು ಇರ್ತಾರೆ. ಯಾವುದೇ ಕ್ಷೇತ್ರದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡೋದಿರ್ಬೋದು, ವಿದ್ಯಾಭ್ಯಾಸ ಸಾಧನೆ ಮಾಡಿರ್ಬೋದು, ಯಾವುದೇ ಸಾಧಕರನ್ನ ಭೇಟಿಯಾಗಿ ಅವರ ಜೀವನದ ಅನುಭವಗಳನ್ನ ಕೇಳಿ. ಅವ್ರು ಹೇಳ್ತಾರೆ, ಸುಖದ ಮೆಟ್ಟಿಲುಗಳನ್ನು ಹತ್ಕೊಂಡು ಬಂದವರು ಯಾರೂ ಇಲ್ಲ, ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವರ ಮಾತಿನಲ್ಲಿ ಗೊತ್ತಾಗುತ್ತೆ. ಬದುಕೋದಕ್ಕೆ ಇಂತಹ ಮಾತುಗಳು ನಿಮಗೆ ಸ್ಫೂರ್ತಿಯನ್ನು ಕೊಡುತ್ತೆ. ಕಷ್ಟದಲ್ಲಿದ್ದವರಿಗೆ ಸಹಾಯವನ್ನು ಮಾಡಬೇಕು. ಮತ್ತೆ ನಿಮ್ಗೆ ಏನೇ ಸಮಸ್ಯೆಗಳಾದ್ರೂ ಮನೆಯಲ್ಲಿ ಪೋಷಕರ ಹತ್ರ ಹೇಳ್ಕೊಳ್ಬೇಕು, ಶಿಕ್ಷಕರ ಹತ್ರ ಹೇಳ್ಕೊಳ್ಬೇಕು, ನಿಮ್ಮ ಸ್ನೇಹಿತರ ಹತ್ರ ಹೇಳ್ಕೊಳ್ಬೇಕು. ನಮಗೆ ದುಃಖ ಆದ್ರೆ ಹೇಳ್ಕೊಂಡ್ರೆ ಕಡಿಮೆ ಆಗುತ್ತಂತೆ, ಸಂತೋಷ ಆದಾಗ ಹೇಳ್ಕೊಂಡ್ರೆ ಅದು ಜಾಸ್ತಿ ಆಗುತ್ತಂತೆ, ವೃದ್ಧಿ ಆಗುತ್ತಂತೆ. ಹಾಗಾಗಿ ಇದನ್ನು ಮಾಡಿ. ಮತ್ತೆ ಕೊನೆಗೆ ಒಂದು ಮಾತನ್ನು ಹೇಳಿದ್ರೆ ನನ್ನ ಮಾತನ್ನು ಮುಗಿಸ್ತೇನೆ. ಬದುಕಿನಲ್ಲಿ ದೊಡ್ಡದಾದ ಅನೇಕ ವಸ್ತುಗಳಿರ್ಬೋದು, ಅನೇಕ ವ್ಯಕ್ತಿಗಳಿರ್ಬೋದು, ಸಾಕಷ್ಟು ಬೆಲೆ ಕೊಟ್ಟು ತೆಗೆದುಕೊಳ್ಳುವಂತಹ ಸಾವಿರಾರು ವಸ್ತುಗಳಿರ್ಬೋದು. ಆದ್ರೆ ಬೆಲೆನೇ ಕಟ್ಟೋದಕ್ಕೆ ಆಗದೇ ಇರುವಂತಹದ್ದು ಯಾವುದು ಅಂದ್ರೆ ಅದು ನಮ್ಮ ಬದುಕು.
ಒಂದು ಸಲ ನಮ್ಮ ಬದುಕನ್ನು ನಾವು ಕಳ್ಕೊಂಡ್ವಿ ಅಂತಂದ್ರೆ ಮತ್ತೆ ಆ ಬದುಕನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಬದುಕನ್ನು ಪ್ರೀತಿಸ್ತಾ ಬದುಕಿನ ಒಳಗೆ ಧನಾತ್ಮಕ ಚಿಂತನೆಯನ್ನ ನಾವು ಮಾಡ್ತಾ ಹೋದ್ರೆ ಖಂಡಿತ ಯಶಸ್ಸು ನಮ್ದಾಗತ್ತೆ ಅಂತ ಹೇಳ್ತಾ ಇದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಕೂಡ ನೆನಪು ಮಾಡಿಕೊಡ್ತಾ, ನಾನು ಕೂಡ ಇದೇ ಶಾಲೆಯಲ್ಲಿದ್ದಾಗ ನನಗೆ ಪಾಠ ಮಾಡಿದ ಗಣಿತ ಟೀಚರ್ ಇದ್ದಾರೆ. ನಾನು ಮೊದಲನೇ ಮಿಡ್ ಟರ್ಮ್ ಪರೀಕ್ಷೆಯಲ್ಲಿ ಗಣಿತದಲ್ಲಿ ಫೇಲ್ ಆದರು. ಆಮೇಲೆ PUC ಬಂದಾಗ ನನಗೆ ಪಾಠ ಮಾಡಿದ ಗಣೇಶ್ ಸರ್ ಇದ್ದಾರೆ, ಅಲ್ಲಿ ಕಾಮರ್ಸ್ ತಗೊಂಡೆ. ನಾನು ಯಾಕೆ ಕಾಮರ್ಸ್ ತಗೊಂಡೆ ಅನ್ನೋದಕ್ಕೆ ಒಂದು ಕಾರಣ, MGM ಕಾಲೇಜಿನಲ್ಲಿ ನನಗೆ ಸೀಟ್ ಸಿಕ್ಕಿತ್ತು PUCಯಲ್ಲಿ. ಅಷ್ಟು ದೊಡ್ಡ ಶಾಲೆಯನ್ನು ನೋಡಿ ಹಳ್ಳಿಯಿಂದ ಹೋದ್ ನಮಗೆ ಭಯ ಶುರುವಾಯಿತು, ಸಾಧ್ಯ ಇಲ್ಲ ಅಂತ ವಾಪಸ್ ಬಂದೆ. ಮತ್ತೊಮ್ಮೆ ಹೋಗಿ ಶಾಲೆಗೆ ನಾ ಬರೋದಿಲ್ಲ ಅಂತ ಹೇಳಿ ಹೋದಾಗ ಅಲ್ಲಿ ಆಫೀಸ್ನಲ್ಲಿದ್ದವರು ಒಬ್ಬರು ಒಂದು ಮಾತು ಹೇಳಿದ್ರು, ನನಗೆ ಇವತ್ತು ಚೆನ್ನಾಗಿ ನೆನಪಿದೆ. ಇಲ್ಲಿ ಶಾಲೆಗೆ ಬರೋದಿಲ್ವಾ, ಹಾಗಾದ್ರೆ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಹಾಕೋಕ್ ಹೋಗ್ತೀಯಾ ಅಂತ ಒಂದು ಮಾತು ಹೇಳಿದ್ರು. ನನಗೆ ಆ ಮಾತು ಏನು ಅನಿಸ್ತಾ ಗೊತ್ತಿಲ್ಲ. ವಾಪಸ್ ಬಂದು ನಾನು ನಿಟ್ಟೂರು ಶಾಲೆಯಲ್ಲೇ PUCಯನ್ನು ಮುಗಿಸಿದೆ. ಕಾಮರ್ಸ್ ನಲ್ಲಿ ಚೆನ್ನಾಗಿ ಮಾರ್ಕ್ಸ್ ಇತ್ತು, ಆದ್ರೂ ಕೂಡ ಅದನ್ನು ಅಲ್ಲಿಗೆ ಬಿಟ್ಟು BAಗೆ ಉಡುಪಿಗೆ ಅಂತ ಹೋದೆ. ಕಾಮರ್ಸ್ ಅನ್ನ ಬಿಟ್ಟೆ BAಗೆ ಹೋದೆ. ಹಾಗೆ ಹೋಗಿದ್ರಿಂದ MAಯಲ್ಲಿ ದ್ವಿತೀಯ ರ್ಯಾಂಕ್ ಪಡ್ಕೊಳ್ಳೋದಕ್ಕಾಯ್ತು. ಇವತ್ತು PhD ಮಾಡಿ ನೀವು ಮುಂದೆ ನಿಲ್ಲೋದಕ್ಕಾಯ್ತು. ಅಂದ್ರೆ ನಮ್ಮ ವಿಭಾಗ ಬೇರೆ ಯಾವುದೋ ಇರುತ್ತೆ. ನಮ್ಮ ಅವತ್ತಿನ ಟ್ರೆಂಡ್ ಹೇಗಿತ್ತು ಅಂತಂದ್ರೆ ಆರ್ಟ್ಸ್ ಮಾಡಿದವರು PUC ಬರುವಾಗ ಕಾಮರ್ಸ್ ತಗೊಳ್ತಾ ಇದ್ರು ಇದೇ ಶಾಲೆಯಲ್ಲಿ. ನಮಗೆ ಆಶ್ಚರ್ಯ ಆಗ್ತಿತ್ತು. ಕಾಮರ್ಸ್ ಮಾಡಿ ನಾನು BAಗೆ ಹೋಗ್ತಾ ಎಲ್ಲ ಅವಮಾನಗಳಾಗಿತ್ತು. ಏನ್ ಮಾಡ್ತೀಯ BA ಓದಿದ್ರೆ ಅಂತ ಎಷ್ಟೋ ಇತ್ತು. ಇದೆಲ್ಲ ಮುಂದೆ ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಆಯ್ಕೆ. ನೀವು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತೀರೋ ಅದರಲ್ಲಿ ಸಾಧನೆ ಮಾಡಬಹುದು. ನೀರಿನಲ್ಲಿ ಈಜುವ ಮೀನಾಗಬೇಕು ಬಿಟ್ರೆ ನೆಲದ ಮೇಲೆ ಈಜ್ಲಿಕ್ಕಾಗದೆ ಒದ್ದಾಡುವ ಮೀನಾಗೋದು ಬೇಡ ಅಂತ ಹೇಳ್ತಾ ಈ ಅವಕಾಶವನ್ನು ಕೊಟ್ಟ, ಜೊತೆಗೆ ನನ್ನನ್ನ ಅನೇಕ ಸಂದರ್ಭಗಳಲ್ಲಿ ಪ್ರೋತ್ಸಾಹಿಸಿದ ಹಿರಿಯರೆಲ್ಲ ಇಲ್ಲಿದ್ದಾರೆ. ಅವರಿಗೆಲ್ಲ ನಾನು ನಮಸ್ಕಾರವನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೀವನದಲ್ಲಿ